ಅಯ್ಯೋ ಸದ್ಯ ನಿಂಗೆ ಹೇಳೋದೇ ಮರ್ತಿದ್ದೆ. ಆ ಪಕ್ಕದ ಮನೆ ಪದ್ಮನ್ ಗಂಡ ಇದ್ದಾನಲ್ಲ, ಆ ಕುಡ್ಕ, ಅಯ್ಯೋ ಸುಮ್ಮನೆ ಕುಡಿದು ಒಂದು ಮೂಲೆಯಲ್ಲಿ ಬಿದ್ದಿರಬಾರ್ದ. ಕುಡಿಯೋದು, ಆ ಮಕ್ಕಳಿಗೆ ಹೆಂಡತಿಗೆ ಹೊಡಿಯೋದು, ದಿನ ನರಕ ಆಗೋಗ್ಬಿಟ್ಟಿದೆ ಕಣೆ ಅವ್ರ ಜೀವನ. ಈ ಸಲ ನೀನು ಬಂದಾಗ ಅವನು ಸರಿಯಾಗಿ ವಿಚಾರಿಸ್ಕೊ. ಅತ್ತೆ ಸಾಕು ಮಾತಾಡಿದ್ದು. ಅಜ್ಜಿ ಮೊಮ್ಮಗಳು 1.5 ಗಂಟೆಯಿಂದ ಮಾತಾಡ್ತಿದ್ದೀರಾ. ಲೇಟ್ ಆಗ್ತಿದೆ, ಹೊರಡೋಣ. ಹೌದಮ್ಮ, ದೂರ ದೂರ. ಅಯ್ಯೋ ಈರಿ ಅಂದ್ರೆ ಹೊರಡ್ತೀನಿ ಅಂತಿರಲ್ಲ, ಇದ್ಯಾವ ನ್ಯಾಯ? ನಾನು ಮೊಮ್ಮಗಳೇ ತಾನೆ. ಹೌದು, ನೀನು ನನ್ನ ಮೊಮ್ಮಗಳೇ. ಸತ್ಯ, ನೀನು ಖುಷಿಯಾಗಿರೋದು ನೋಡಿ ನಮ್ಮ ಮನಸ್ಸಿಗೂ ತುಂಬ ನೆಮ್ಮದಿ ಆಯಿತು. ನಾವಿಬ್ಬರು ತುಂಬ ಸಂತೋಷದಿಂದ ಇದ್ದೀವಿ. ಇನ್ನು ನೀನು ನಗ್ನಗ್ತಾ ನಮ್ಮನ್ನು ಕಳಿಸ್ಕೊ. ನಾವೇನು ಚಂದ್ರಲೋಕದಲ್ಲ ಇದ್ದೀವಿ, ಬೆಂಗಳೂರಲ್ಲೇ ತಾನೇ ಇರೋದು. ಇನ್ನೊಂದು ದಿನ ಬರ್ತೀವಿ, ಇವತ್ತು ಹೊರಡ್ತೀವಿ. ಆಯ್ತಾಯ್ತು, ಆದ್ರೆ ಮುಂದಿನ ಸಲ ಇಲ್ಲೇ ಉಳ್ಕೋಬೇಕು ನೀವು. ಸರಿ, ಒಂದಿನ ಅಲ್ಲ 4 ದಿನ ಉಳ್ಕೋತೀನಿ, ಆಯ್ತಾ? ಸರಿ ಬನ್ನಿ, ಕಾಫಿ ಮಾಡ್ಕೊಡ್ತೀನಿ. ಮೊಮ್ಮಗಳು ಕಾಫಿ ಮಾಡ್ತಾಳಂತೆ. ನಡಿ ನಡಿ, ರುಚಿ ನೋಡೋಣ ಅವಳ ಕೈ ರುಚಿ. ನಾವೇನು ಬರ್ತೀವ್ರಾ ಇದೆ? ಅಯ್ಯೋ ಅಮ್ಮ, ಈಗಲೇ ಹೊರಟುಬಿಟ್ರ? ಇವತ್ತೊಂದು ದಿವಸ ಇದ್ದು ಹೋಗ್ಬೋದಾಗಿತ್ತಲ್ಲ. ಸೀತಾ, ನೀನಾದರೂ ಹೇಳಬಾರ್ದೇನೆ? ಹೌದು ಗಿರಿಜಮ್ಮ, ಜಾನಕಿ ಅವರೇ, ಇವತ್ತೊಂದು ದಿವಸ ಇದ್ದು ಹೋಗಿ. ಅಯ್ಯೋ, ಅದು ಮಾತ್ರೆ ಬೇರೆ ತಂದಿಲ್ಲಮ್ಮ, ನಾವೇನು ಹೊರಡ್ತೀವಿ. ಅಯ್ಯೋ ಗಿರಿಜಮ್ಮ, ನೀವು ಇಷ್ಟೊಂದು ಸಂಕೋಚ ಮಾಡ್ಕೊಂಡ್ರೆ ಹೇಗೆ? ಮಾತ್ರೆ ತಾನೇ, ನಾವು ತರಿಸ್ಕೊಡ್ತೀವಿ. ಏನ್ ಅಜ್ಜಿ ನೀವು? ಅತ್ಗೆ ಮತ್ತೆ ಅಣ್ಣ ಎಷ್ಟು ಸರಿ ನಿಮ್ಮ ಮನೇಲಿ ಉಳ್ಕೊಂಡಿದ್ದಾರೆ, ಆದ್ರೆ ನೀವ್ ಮಾತ್ರ ನಮ್ಮ ಮನೇಲಿ ಇರೋದೇ ಇಲ್ಲ ಅಂತ ಹೇಳ್ತಾ ಇದೀರಲ್ಲ. ಬೇಜಾರು ಮಾಡ್ಕೊಬೇಡ್ವೆ. ಇನ್ನೊಂದ್ಸಲಿ ಬರ್ಬೇಕಾದ್ರೆ ಎಲ್ಲ ತಯಾರಿ ಮಾಡ್ಕೊಂಡೇ ಬರ್ತೀವಿ, ಆಯ್ತಾ? ನೀವು ಬಂದಿರೋದೇ ಅಪರೂಪ, ಮತ್ತಿನ್ ಯಾವಾಗಲೂ ಹೀಗೆ ಬಂದು ಹೀಗೆ ಹೋಗ್ತಿದ್ದೀರಾ ಅಂತ ಅನಿಸ್ತಾ ಇದೆ. ಇದ್ದು ಬಿಡಿ. ಅಯ್ಯೋ ಹಾಗೇನಿಲ್ಲ, ನೀವು ಹೇಗೆ ಹೇಳಿದ್ರೆ ನಮ್ಮನ್ನು ಕಟ್ಟಾಕ್ದಂಗೆ ಆಗ್ಬಿಡುತ್ತೆ. ಸರಿ, ನಿಮ್ಗೆ ಅಷ್ಟೊಂದು ಕಷ್ಟ ಆಗತ್ತೆ ಅಂದರೆ ನಾನು ಒತ್ತಾಯ ಮಾಡಲ್ಲ. ಆದರೆ ಇನ್ನೊಂದು ಸಲ ಮರೀದೆ ನಮ್ಮ ಮನೆಗೆ ಉಳ್ಕೊಳ್ಳೋಕ್ಕೆ ಅಂತಲೇ ಬರಬೇಕು. ಆಗಲಿ ಸೀತಮ್ಮ, ನಿಮ್ಮ ಮನಸ್ಸು ತುಂಬ ದೊಡ್ಡದು. ಇವತ್ತು ನಮ್ಮ ಮನಸ್ಸು ತುಂಬ ಹೋಯ್ತು ಸೀತಮ್ಮ. ಯಾಕೆ? ಏನಾಯ್ತು? ಯಾಕೆ ಹೀಗೆ ಹೇಳ್ತಿದ್ದೀರಾ? ಮದುವೆ ಆದಮೇಲೆ ನನ್ನ ಮೊಮ್ಮಗಳು ಹೇಗಿರ್ತಾಳೋ ಏನು ಅಂತ ಅನುಮಾನ ಆಗೋಗಿತ್ತು. ಆದರೆ ಇವತ್ತು ಅದೆಲ್ಲ ನಿವಾರಣೆ ಆಗೋಯ್ತು. ನೀವು ನಮ್ಮ ಸತ್ಯನ ನಿಮ್ಮ ಮಗಳ ಥರ ನೋಡ್ಕೋತಾ ಇದ್ದೀರಾ. ನೀವು ಸತ್ಯನ ತುಂಬ ಒಳ್ಳೆ ಸೊಸೆ ಅಂತ ಹೇಳ್ತಾ ಇದ್ರೆ ನನಗಂತೂ ನನ್ನ ಸಂತೋಷನ ತಡೆಯೋಕೆ ಆಗ್ತಾ ಇಲ್ಲ. ಹೆಣ್ಣು ಹೆತ್ತ ಜೀವಕ್ಕೆ ಇದಕ್ಕಿಂತ ಇನ್ನೇನು ಬೇಕು ಸೀತಮ್ಮ? ಇದರಲ್ಲಿ ನಂದೇನು ಹೆಚ್ಚುಗಾರಿಕೆ ಇಲ್ಲ ಗಿರಿಜಮ್ಮನವ್ರೆ. ನಮ್ಮ ಮನೆಗೆ ಬಂದು ಹೊಂದ್ಕೊಂಡಿರೋಳು ನಿಮ್ಮ ಮೊಮ್ಮಗಳು. ನೀವು ಹೊಗಳೋದಾದರೆ ಅವಳನ್ನೇ ಹೊಗಳಬೇಕು, ನನ್ನನ್ನಲ್ಲ. ಇದು ದೊಡ್ಡಮ್ಮನೇನಾ? ನಮ್ಮ ಸತ್ಯನ ಬಗ್ಗೆ ನನ್ನ ಮನೆ ಗಂಡು ಬೇರೆ ಥರ ಬೆಳೆದ ಹುಡುಗಿನ ಮದುವೆ ಮಾಡಿಕೊಟ್ಬಿಟ್ವಿ. ಮುಂದೆ ಅವಳ ಸಂಸಾರ ಹೇಗೋ ಏನೋ ಅಂತ ಆತಂಕ ಇತ್ತು. ಬಹುಶಃ ನಿಮ್ಮ ಸಂಸ್ಕಾರ ಅವಳನ್ನು ಬದಲಾಯಿಸ್ಬಿಟ್ಟಿದೆ. ಹೆಣ್ಮಕ್ಳನ್ನ ಮದುವೆ ಮಾಡಿಕೊಟ್ಮೇಲೆ
ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಒಳ್ಳೆ ಹೆಸರು ತಂದರೆ ಅದಕ್ಕಿಂತ ಇನ್ನೇನು ಬೇಕು? ಗಂಡು ಬೀದಿಯಾಗೆ ಇದ್ದ ನನ್ನ ಮೊಮ್ಮಗಳನ್ನ ಒಳ್ಳೆ ಗೃಹಿಣಿಯನ್ನಾಗಿ ಮಾಡಿದ್ರಲ್ಲ, ಈ ಶ್ರೇಯಸ್ಸು ನಿಮಗೆ ಸಲ್ಲಬೇಕು ಸೀತಮ್ಮ. ನಾನು ಮೊದಲು ಸತ್ತಿನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ ಗಿರಿಜಮ್ಮನವರೇ. ಒಬ್ಬರು ವೇಷಭೂಷಣ, ಅವರ ಒರಟುತನ ನೋಡಿ ನಾವೊಬ್ಬ ಮನುಷ್ಯನ ಅಳಿಬಾರ್ದು ಅನ್ನೋದು ನನಗೆ ಈಗೀಗ ಅರ್ಥ ಆಗ್ತಾ ಇದೆ. ಹಾಗೆ ನೋಡಿದ್ರೆ ನಾನೇ ಎಷ್ಟೋ ವಿಚಾರದಲ್ಲಿ ತುಂಬ ಸಣ್ಣತನ ತೋರಿಸಿದ್ದೀನಿ. ನನ್ನನ್ನು ನಾನು ತಿದ್ಕೋಬೇಕು ಅಂತ ನನಗನ್ಸಿದ್ದೆ ನಿಮ್ಮ ಮೊಮ್ಮಗಳು ಸತ್ಯನ ನೋಡಿದ್ಮೇಲೆ. ಸತ್ಯನ ತಾಳ್ಮೆ ನಮ್ಮ ಸೀತಾ ಮನಸ್ಸನ್ನು ಗೆದ್ದು ಬಿಟ್ಟಿದೆಯಮ್ಮ. ನಮ್ಮ ಸೀತಾ ಶಾಸ್ತ್ರ ಸಂಪ್ರದಾಯ ಅಂತ ತುಂಬ ಕಟ್ಟುನಿಟ್ಟು. ಆದರೆ ಸತ್ಯ ಆ ಕೋಪನೆಲ್ಲ ಬದಿಗಿಟ್ಟು ಈ ಮನೆಗೆ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಲು. ನಿಜ ಗಿರಿಜಮ್ಮನವ್ರೆ, ನಾನು ಎಷ್ಟೇ ಕಟುವಾಗಿ ಮಾತಾಡಿದ್ರು ಅವಳು ಒಂದಿನಾನು ನನ್ನ ಮುಂದೆ ಜೋರಾಗಿ ಧ್ವನಿ ಎತ್ತು ಮಾತಾಡಲಿಲ್ಲ. ದೊಡ್ಡವರು ಅಂದರೆ ತುಂಬ ಬೆಲೆ ಕೊಡ್ತಾಳೆ. ಹಾಗೆ ಯಾರಿಗಾದರೂ ಅನ್ಯಾಯ ಆದರೆ ಅವ್ರ ವಿರುದ್ಧ ಸಿಡಿದು ನಿಲ್ತಾಳೆ. ಎಷ್ಟು ಜನಕ್ಕೆ ಇಂಥ ಎರಡೂ ಗುಣ ಇರೋ ಹೆಣ್ಮಗಳು ಸಿಗ್ತಾಳೆ ಹೇಳಿ? ನೋಡ್ದೇನಮ್ಮ ಸತ್ಯ, ನಿಮ್ಮತ್ತೆ ನಿನ್ನೆ ಎಷ್ಟೊಂದು ಹೊಗಳ್ತಾ ಇದ್ದಾಳೆ. ಅತ್ತೆ ಮನ್ಸಲ್ಲಿ ನನ್ನ ಬಗ್ಗೆ ಇಷ್ಟು ಒಳ್ಳೆ ಅಭಿಪ್ರಾಯ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ರಾಯ್ರೆ. ಥ್ಯಾಂಕ್ ಯು ಅತ್ತೆ. ಏ ಹುಡುಗಿ, ಏನಾಯ್ತು? ಏನಾಯ್ತತ್ತೆ? ಅದು ನೀನು ಅದು ಹಾ ಏನಾಯ್ತು ಸೀತಾ? ಏನಿಲ್ಲ ಬಿಡ್ರಿ, ಹುಡುಕ್ತನ ನನಗೆ ಕಣ್ಣು ಹೊಡಿತಾಳೆ. ಆದರೆ ಒಂದಂತೂ ಸತ್ಯ, ನಾನಿವತ್ತೇನಾಗಿದ್ದೀನೋ ಅದೆಲ್ಲ ನಿಮ್ಮಿಂದಾನೇ ಸೀತಮ್ಮ. ನಿಮ್ಮ ಮನ್ಸು ಗೆಲ್ಲೋ ಪ್ರಯತ್ನದಲ್ಲಿ ನನಗೇ ಗೊತ್ತಿಲ್ದಂಗೆ ನಾನು ಬದಲಾಗ್ಬಿಟ್ಟೆ. ನನಗಿವತ್ತು ಸೀತಮ್ಮನ ಸೊಸೆ ಅಂತ ಅನ್ನಿಸ್ಕೊಳ್ಳೋದಕ್ಕೆ ತುಂಬ ತುಂಬ ಹೆಮ್ಮೆ ಆಗ್ತದೆ. ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋದಕ್ಕೆ ನಮ್ಮ ಕುಟುಂಬ ಒಳ್ಳೆ ಉದಾಹರಣೆ. ಒಂದು ವೇಳೆ ದಿವ್ಯನೇ ನಮ್ಮ ಕುಟುಂಬಕ್ಕೆ ಸೊಸೆಯಾಗಿ ಬಂದ್ಬಿಟ್ಟಿದ್ರೆ ನಾವು ಹೇಗಿರ್ತಿದ್ವೋ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಆದರೆ ಸತ್ಯ ನಮ್ಮ ಮನೆಗೆ ಬಂದಾಗಲಿಂದ ನಾವೆಲ್ಲ ತುಂಬ ಚೆನ್ನಾಗಿದ್ದೀವಿ. ಅದಂತೂ 100ಕ್ಕೆ 100 ಸತ್ಯ. ನೋಡಿ ಅಮ್ಮ, ನಿಮ್ಮ ಮಗಳು ಸತ್ಯ ನಮ್ಮ ಮನೆಯಲ್ಲಿ ಚೆನ್ನಾಗಿರ್ತಾಳೆ. ಅದಕ್ಕೆ 100ಕ್ಕೆ 100 ನಾವು ಭರವಸೆ ಕೊಡ್ತೀವಿ. ನಿಜ, ನಮಗೆ ಋತು ಕೀರ್ತನ ಬೇರೆ ಅಲ್ಲ, ಸತ್ಯ ಬೇರೆ ಅಲ್ಲ. ಅವಳಿಲ್ದೆ ದಿನಾನೇ ಹೋಗಲ್ಲ ಅನ್ನಷ್ಟು ಮಟ್ಟಿಗಳನ್ನ ಹಚ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ನಾವು ಅವಳನ್ನ ತವ್ರ ಮನೆಗೂ ಕಳ್ಸಲ್ಲ ಅಲ್ವಾ ಅಣ್ಣ? 100% ಸತ್ಯ. ನೋಡು ಸತ್ಯ, ಎಲ್ಲರೂ ನಿನ್ನ ಮುಕ್ತವಾದ ಮನಸ್ಸಿನಿಂದ ಹೊಗಳ್ತಾ ಇದ್ದಾರೆ. ನೋಡ್ತೀಯ ಜಾನಕಿ, ನಿನ್ನ ಮಗಳನ್ನ ಹಿಂದೆ ಯಾವಾಗಲೂ ಅವಳನ್ನು ಬೈತಾ ಇದ್ದೆ ಅಲ್ವಾ? ಮದುವೆ ಆದಮೇಲೆ ಹೇಗೆ ಜೀವನ ಮಾಡ್ತಾ ಇದ್ದಾಳೆ ಕೇಳಿದ್ಯಾ? ನನಗಂತೂ ನನ್ನ ಮೊಮ್ಮಗಳ ಮೇಲೆ ತುಂಬ ಹೆಮ್ಮೆ ಇದೆ. ಹೌದು ಅತ್ತೆ, ಸಂಸಾರದ ಭಾರನ ಹೆಗಲ ಮೇಲೆ ಹೊತ್ಕೊಂಡು ಬೆಳೆದವಳು ಇಷ್ಟೊಂದು ಬದಲಾಗ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ.
ನನ್ನ ಕ್ಷಮಿಸ್ಬಿಡು ಸತ್ಯ. ಯಾಕಮ್ಮ? ಸಂಸ್ಕಾರ ಅನ್ನೋದು ಬಟ್ಟೆಲಿರಲ್ಲ, ಗುಣ ನಡತೆಲಿರುತ್ತೆ ಅನ್ನೋದನ್ನ ನನಗೂ ತೋರಿಸ್ಬಿಟ್ಟೆ ಕಣೆ. ನಿಮ್ಮಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನನಗೂ ಹೆಮ್ಮೆ ಆಗತ್ತೆ. ದೊಡ್ಡಪ್ಪ, ಇದೇ ಖುಷಿನಲ್ಲಿ ಒಂದು ಸೆಲ್ಫಿ ತಗೊಂಡ್ಬಿಡ್ತೀನಿ. ಏ ಮಂಜ, ಈ ಕಡೆ ಬರ. ಎಸ್, ಪಿಕ್ಚರ್ ಪರ್ಫೆಕ್ಟ್. ಆದ್ರೆ ಅಣ್ಣ ಮಾತ್ರ ಇಲ್ಲ, ಅವನೊಬ್ನೇ ಮಿಸ್ಸಿಂಗ್. ನಾವೇನು ಹೊರಡ್ತೀವಮ್ಮ. ಒಂದು ನಿಮಿಷ ಇರಿ. ಉರ್ಮಿಳಾ, ಹಾಕ ತರ್ತೀನಿ. ನಮಗ ಸೀತಾ ಅವರೇ, ಇದೆಲ್ಲ ತಗೊಳ್ಳಿ ಜಯಂತಿ ಅವರೇ. ಏನಿದೆಲ್ಲ? ಗಿರಿಜಮ್ಮನವ್ರೆ, ಕುಂಕುಮ, ಹೂವು, ಬಳೆ ಅನ್ನೋದು ಹೆಣ್ಣು ಮಕ್ಕಳಿಗೆ ಹುಟ್ಟಿನಿಂದ ಬಂದಿರುವಂಥ ಸೌಭಾಗ್ಯ. ಅದನ್ನು ಯಾಕೆ ಬೇಡ ಅನ್ಬೇಕು ನಾವು? ಅಲ್ಲ, ನಾವು ದಯವಿಟ್ಟು ಈ ವಿಚಾರದಲ್ಲಿ ನನ್ನನ್ನು ಕ್ಷಮಿಸಬೇಕು. ನೀವು ಮದುವೆ ಸಮಯದಲ್ಲಿ, ಹುಡುಗಿ ನೋಡಕ್ಕೆ ಬಂದಿರೋ ಶಾಸ್ತ್ರದ ಸಮಯದಲ್ಲಿ ನಾನು ತುಂಬ ಕೆಟ್ಟದಾಗಿ ನಡ್ಕೊಂಡಿದ್ದೀನಿ. ಆದರೆ ಇವ್ರು ಯಾವಾಗಲೂ ಹೇಳ್ತಿರ್ತಾರೆ, ಗಂಡ ಬರೋದಕ್ಕೆ ಮುಂಚೆನೇ ನಿನ್ನ ಜೊತೆ ಇರೋ ಸಂಪತ್ತು ಇವೆಲ್ಲ ಅಂತ. ಆ ನಂತರದಲ್ಲೂ ಇವೆಲ್ಲ ನಮ್ಮ ಜೊತೆ ಇರೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ಇವ್ರು ಹೇಳ್ತಿರ್ತಾರೆ. ನನಗೂ ಅರ್ಥ ಆಗ್ತಿದೆ. ಹಿಂದಿನ ಕಾಲದಲ್ಲಿ ಅವರು ಆ ಪರಿಸ್ಥಿತಿಗೆ ತಕ್ಕಾಗಿ ನಡ್ಕೋತಾ ಇದ್ರು. ಆದರೆ ಈಗ ಕಾಲ ಬದಲಾಗಿದೆ ಅಲ್ವಾ? ಕಾಲಕ್ಕೆ ತಕ್ಕ ಹಾಗೆ ನಾವು ಬದಲಾಗಬೇಕು. ಮುಜುಗರ ಇಲ್ಲದೆ ತಗೊಳ್ಳಿ, ಇದರಲ್ಲಿ ಯಾವ ತಪ್ಪು ಇಲ್ಲ. ಮುತ್ತಿನಂತ ಮಾತು ಹೇಳಿದೆ ಸೀತಾ. ನಿನ್ನಲ್ಲಿ ಇಂಥ ಬದಲಾವಣೆ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಬೇಷ್ ಬೇಷ್ ಕಣೆ. ತಗೊಳ್ಳಿ. ಮಂಜ, ಒಂದು ಬ್ಯಾಗ್ ತಗೊಂಬಪ್ಪ. ಸೀತಮ್ಮ, ನೀವು ನನ್ನ ಮನಸ್ಸಲ್ಲಿ ಬಹಳ ಎತ್ತರದ ಸ್ಥಾನದಲ್ಲಿ ಕೂತ್ಬಿಟ್ರಿ. ಯಾವುದೇ ಹೆಣ್ಮಗಳು ಬಯಸೋದು ಹಣ ಆಸ್ತಿ ಅಲ್ಲ. ತನ್ನ ತವರಿಗೆ ಗೌರವ ಅನ್ನೋದು ಗಂಡನ ಮನೆಯವ್ರು ಕೊಟ್ರೆ ಅಷ್ಟೇ ಸಾಕು ಅವಳಿಗೆ. ನೀವು ನಿಜಕ್ಕೂ ಈ ಪ್ರಪಂಚಕ್ಕೆ ಮಾದರಿ ಸೀತಮ್ಮ. ಸರಿ, ನಾವೇನು ಬರ್ತೀವಿ.
ಲಕ್ಷ್ಮಣ ಡ್ರೈವರ್ಗೆ ಹೇಳಿಬಿಟ್ಟು ಡ್ರಾಪ್ ಮಾಡಿಸಿ. ಅಯ್ಯೋ ಯಾಕೆ ನಿಮಗೆ ತೊಂದರೆ, ನಾವು ಬಸ್ಸಲ್ಲೇ ಹೋಗ್ತೀವಿ. ತೊಂದರೆ ಏನು ಬಂತಮ್ಮ, ಇದು ನಿಮ್ಮ ಮಗಳ ಮನೆ, ಸಂಕೋಚ ಪಟ್ಕೋಬೇಡಿ. ಆಯ್ತು, ನೀವೆಲ್ಲ ಬಿಡು ಮಾಡ್ಕೊಂಡು ನಮ್ಮನೆಗೂ ಒಂದ್ಸಲಿ ಬನ್ನಿ. ಖಂಡಿತ ಬರ್ತೀವಿ. ಸತ್ಯ ಬಾ. ಥ್ಯಾಂಕ್ ಯು ಅತ್ತೆ. ಯಾಕೆ ಥ್ಯಾಂಕ್ಸು? ಆಗಲೇ ನಿನ್ನ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡಿದೆ ಅಂತನಾ? ಅದಕ್ಕಲ್ಲ ಅತ್ತೆ, ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಏನು ಭಾವನೆ ಇದೆ ಅಂತ ಹೇಳಿದ್ರಲ್ಲ, ಅದಕ್ಕೆ. ನಿಮ್ಮ ಅಜ್ಜಿ ಅಮ್ಮ ಬಂದಾಗ ಅವ್ರಿಗೆ ಬೇಜಾರಾಗಬಾರ್ದಲ್ಲ ಅಂತ ಹಾಗೆ ಮಾಡಿದೆ ಅಷ್ಟೇ. ಮಾತು ಸುಳ್ಳು ಹೇಳುತ್ತೆ, ಆದರೆ ಕಣ್ಣಲ್ಲ. ನಿಮ್ಮ ಕಣ್ಣು ನಿಜಾನೇ ಹೇಳ್ತಿತ್ತು ಅಂತ ನನಗೆ ಗೊತ್ತಿತ್ತು. ನಿನ್ನ ಕಲ್ಪನೆಗೆ ನಾನು ಹೊಣೆ ಅಲ್ಲ. ಅತ್ತೆ, ಹುಷಾರಿಲ್ದಿದ್ದಾಗ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡ್ರಿ. ಇವತ್ತು ನನ್ನ ಅಜ್ಜಿ ಅಮ್ಮನ ಕರೆದು ಉಪಚಾರ ಮಾಡಿದ್ರಿ. ನೀವು ಅವ್ರಿಗೆ ತೋರಿಸಿದ ಗೌರವಕ್ಕೆ ಥ್ಯಾಂಕ್ ಯು ಅತ್ತೆ. ಏ ಹುಡುಗಿ, ಈಗ ಅದಕ್ಕೆ ಕಳ್ತಿದ್ಯಾ? ಬಿಡು ಹೋಗ್ಲಿ. ಇಲ್ಲ ಅತ್ತೆ, ನಾನು ಮದುವೆ ಆಗಿ ಮನೆಗೆ ಬಂದಾಗ ಅಜ್ಜಿ ಅಮ್ಮನ ಮನೆಗೆ ಕರೀತಿರ್ಲಿಲ್ಲ. ಎಲ್ಲಿ ನನ್ನ ಮೇಲಿರೋ ಸಿಟ್ಟನ್ನ ನೀವು ಅವ್ರ ಮೇಲೆ ತೋರಿಸ್ಕೊಂಡು ಬಿಡ್ತೀರೇನೋ ಅಂತ ಭಯ ಆಗ್ತಿತ್ತು. ಅವ್ರಿಗೆ ಗೌರವ ಕೊಡದೇ ಇರೋ ಯಾರನ್ನೂ ನಾನು ಸುಮ್ಮನೆ ಬಿಟ್ಟಿಲ್ಲ. ನಾನು ಮಾತಾಡೋದು, ನಿಮಗೆ ಕೋಪ ಬರೋದು, ಆಮೇಲೆ ನನ್ನ ನಿಮ್ಮ ಮಧ್ಯೆ ಇನ್ನೂ ಅಂತರ ಜಾಸ್ತಿ ಯಾಕೆ ಆಗೋದು ಅಂತ ನಾನು ಅವ್ರನ್ನ ಕರೀತಾನೆ ಇರಲಿಲ್ಲ. ಆದರೆ ಇವತ್ತು ನೀವೇ ಅವ್ರನ್ನ ಮನೆಗೆ ಕರೆದು ಎಷ್ಟೆಲ್ಲ ಪ್ರೀತಿ ತೋರಿಸಿದ್ರಿ. ಹೆಣ್ಮಕ್ಳನ್ನ ಹೆತ್ತವ್ರಿಗೆ ನನ್ನ ಮಗಳ ಮನೇಲಿ ಗೌರವ ಸಿಕ್ಬಿಟ್ರೆ ಅದಕ್ಕಿಂತ ದೊಡ್ಡ ವಿಷಯ ಬೇರೆ ಏನೂ ಇಲ್ಲ ಅತ್ತೆ. ನೀವು ಎಲ್ಲರ ಮುಂದೆ ನನ್ನ ಸತ್ಯ ಅಂತ ಬಾಯಿ ತುಂಬ ಕರೆದ್ರಿ. ನನ್ನಮ್ಮ ಕಿರ್ಚಮ್ಮ ಇವತ್ತು ಎಷ್ಟು ಸಂತೋಷವಾಗಿದ್ರು ಅಂತ ನನಗೆ ಗೊತ್ತು ಅತ್ತೆ. ಆ ಸಂತೋಷಕ್ಕೆ ನೀವು ಕಾರಣ ಅತ್ತೆ. ಇದನ್ನ ನಾನು ಯಾವತ್ತೂ ಮರೆಯಲ್ಲ. ನಿಮಗೆ ತಕ್ಕ ಸೊಸೆಯಾಗಿರೋದಕ್ಕೆ ನಾನು ಖಂಡಿತ ಪ್ರಯತ್ನ ಪಡ್ತೀನಿ. ಕೋಟೆ ಮನೆ ಬೀಗರು ಅಂದರೆ ಸುಮ್ಮನೆನಾ? ಹಾಗೆ ನಡೆಸ್ಕೊಳ್ಳೇಬೇಕಾಗತ್ತೆ. ಇದರಲ್ಲಿ ನಂದೇನು ಹೆಚ್ಚುಗಾರಿಕೆ ಇಲ್ಲ. ಇದಕ್ಕೆ ಕಳ್ತಾ ಇದೀಯಾ? ಹೆಣ್ಮಕ್ಳ ಹತ್ರ ಮನೆಗೆ ಶ್ರೇಯಸ್ಸಲ್ಲ. ಇದು ಖುಷಿಗೆ ಬರ್ತಿರೋ ಕಣ್ಣೀರತ್ತೆ. ಗಂಡು ಬೀರಿರ ಹತ್ರ ಚೆನ್ನಾಗಿ ಕಾಣಿಸಲ್ಲ. ನೋಡು ಹುಡುಗಿ,
ನಾನೇನೋ ಅಂತೀನಿ ಅನ್ನೋ ಕಾರಣಕ್ಕೆ ನಿನ್ನ ತವ್ರ ಮನೆಯವ್ರನ್ನ ಕರೀದೇ ಇರಬೇಡ. ಸರಿ ಅತ್ತೆ. ಅವ್ರ ವಿಚಾರದಲ್ಲಿ ನನ್ನ ತಪ್ಪು ನನಗೆ ಅರ್ಥ ಆಗಿದೆ. ನಿಮ್ಮ ಅಜ್ಜಿ ಅಮ್ಮ ಇಲ್ಲಿಗೆ ಯಾವಾಗ ಬೇಕಾದರೂ ಬರಬಹುದು. ನಾನೇನು ಅನ್ನಲ್ಲ, ಗೊತ್ತಾಯ್ತಲ್ಲ? ಆದರೆ ನಿಮ್ಮ ಅಕ್ಕ ದಿವ್ಯಾ ಯಾವುದೇ ಕಾರಣಕ್ಕೂ ಈ ಕೋಟೆ ಮನೆ ಒಳಗಡೆ ಕಾಲಿಡಬಾರ್ದು. ಅದು ನಿನ್ನ ಜವಾಬ್ದಾರಿ, ನೆನಪಿಟ್ಕೋ ಹುಡುಗಿ. ಅಲ್ಲ ಅತ್ತೆ, ಅವಳು ನಮ್ಮ ಮನೆಗೆ ಬರಬಾರ್ದು ಅಂದರೆ ಬರಬಾರ್ದು ಅಷ್ಟೇ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಸರಿ. ತುಂಬ ಹೊತ್ತಾಯ್ತು, ಹೋಗಿ ಮಲ್ಕೋ. ಹೋಗು.